ನಿಲ್ಲಂದ್ರೆ ನಿಲ್ಲಕ್ಕೆ ಕ್ರಾಸಿಗೆ ಏನಾಯ್ತು ನೋಡ್ರಲ್ಲ, ಸೋಫಾದ ಮೇಲೆ ಹತ್ತಿದ್ನೆ ಕುಂತ ನಕ್ಕನೆ ಆಟ ನಡೆಸಿಲ್ಲ. ಆಟ ದಿನ ಇದೆ, ಒಮ್ಮೆ ಸೋಫಾದ ಮೇಲೆ ಒಮ್ಮೆ ಆ ಸೋಫಾದ ಮೇಲೆ. ಸೊ ನೀವು ಈ ವಿಡಿಯೋ ಏನೋ ಈಗ ನೋಡಾಕತ್ತೀರಿ, ನಾ ಈಗ ಆಲ್ರೆಡಿ ಏನೈತಿ ಒಂದು ಸ್ಮಾಲ್ ರೈಡ್ ಮೇಲೆ ಬಂದೇನಿ. ಅರೌಂಡ್ 150 ಕಿಲೋಮೀಟರ್ಸ್ ಅಬೋವ್ ಐತಿ. ಇವತ್ತಿನ ಕೆಲಸ ಏನೈತಿ ಈಗ ಅಂದ್ರೆ, ಫಸ್ಟ್ ಚೈನ್ ಸ್ಪ್ರೇ ತೊಗೋಬೇಕು. ಚೈನ್ ಸ್ಪ್ರೇ ಖಾಲಿ ಆಗೈತಿ. ಆ್ಯಂಡ್ ಚೈನ್ ಕ್ಲೀನ್ ಮಾಡಿಸಿ ಲೀವ್ ಮಾಡಿಸ್ಬೇಕು. ಬೈಕ್ ವಾಶ್ ಮಾಡಿಸೋದೈತಿ. ಆ್ಯಂಡ್ ಮುಂದಿನ ಚೈನ್ ಸ್ಪ್ರಾಕೆಟ್ ಮೇಲೆ ಏನು ಸಣ್ಣಂದು ವೀಲ್ ಇರ್ತದೆ ಚೈನ್ ಸ್ಪ್ರಾಕೆಟಿಂದ, ಅದ್ರ ಮೇಲೆ ಕವರಿಂದ ಬೋಲ್ಟ್ ಏನದಾವು, ಆ ಬೋಲ್ಟಿನ ಹೆಡ್ ಏನೈತಿ ಆಲ್ಮೋಸ್ಟ್ ಟ್ರಿಪ್ ಔಟ್ ಆಗೈತಿ. ಹೀಗಾಗಿ ಅದು ಯಾವಾಗ ತೆಗಿಬೇಕಂತ ಸ್ವಲ್ಪ ಪ್ರಾಬ್ಲಮ್ ಭಾಳ ಆಗುತ್ತೆ. ಅದು ಹಿಂಗೆ ಮಾಡ್ಕೊಂಡು ಹೋದ್ರೆ ಮುಂದೆ ಪ್ರಾಬ್ಲಮ್ ಆಗೋದು. ಅದಕ್ಕೆ ಮುಂಚೆ ಅದನ್ನು ರಿಪ್ಲೇಸ್ ಮಾಡಿಬಿಡೋದು ಭಾಳ ಚಲೋ. ಈಗ ಬಜಾಜ್ ಶೋರೂಮ್ ಹೊಂಟೇನು ಫಸ್ಟ್ ಅದಕ್ಕೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಏನು ನಡ್ಸಿರಿ ಎಲ್ಲರೂ? 20 minutes later. ಐತಿ ಈಗ ನಾನು ರೆಕಾರ್ಡ್ ಮಾಡಕತ್ತಿದ್ದಿಲ್ಲ. ಆ್ಯಂಡ್ ಸೌಜನ್ಯ ಪಾಪು ಇಬ್ಬರು ಇದ್ರೆ ನನ್ನ ಕೊಟ್ಟಾಗ ಅವ್ರ ಮನೆಗೆ ಜಸ್ಟ್ ಡ್ರಾಪ್ ಮಾಡಿ ಬಂದೇನಿ. ಅವಾಗ ಏನೈತಿ ನಡು ರೋಡ್ನಾಗ ಹಿಂಗೆ ಹೊಂಟೇವೆ ಅಂದ್ರೆ ಲೆಫ್ಟ್ ಸೈಡಿಗೆ ಇದ್ದ ಒಮ್ಮಿಂದೊಮ್ಮೆ ಅಡ್ಡ ಕಟ್ ಹೊಡೆದ. ABS ಎಲ್ಲ ಏನೈತಿ ಗಾಡಿ ಚಲೋ ವರ್ಕ್ ಆಗತೈತಿ, ಏನೂ ಇದನ್ನಾಗಲಿಲ್ಲ. ಸ್ಲೋನೇ ಇದೆ, 20-30 ಸ್ಪೀಡ್ನಾಗ ಇದೆ. ಬಟ್ ಆಲ್ಮೋಸ್ಟ್ ಮುಂದೆ ಬಂದು ಹಿಂಗೆ ಕಟ್ ಹೊಡೆದ್ಬಿಟ್ರೆ ಯಾರ ಗಾಡಿನೂ ಕಂಟ್ರೋಲ್ ಆಗಂಗಿಲ್ಲ. ಎಕ್ಸ್ಟ್ರೀಮ್ ರೋಡ್ ರೇಜ್ ಸಿಚುವೇಶನ್ ಆಗಿತ್ತು. ಬಟ್ ಸೌಜನ್ಯ ಮತ್ತು ಪಾಪು ಇದ್ರ ಅಂಥೇಳಿ ಏನು ಅಂಥ ಪರಿ ಆ್ಯಕ್ಷನ್ ತೊಗೊಳಕ್ಕೆ ಹೋಗಲಿಲ್ಲ. ಸೇಮ್ ಬೋಲ್ಟ್ ಸಿಗಲಿಲ್ಲ, ಇಲ್ಲೇ ಬೇರೆ ಸೈಜಿನ ಸಿಕ್ಕುವ. ಬಟ್ ಅದರಲ್ಲೇ ಕೆಲಸ ಆಗಾಕತ್ತೈತಿ. ಬಟ್ ಕ್ಲಚ್ ಕೇಬಲ್ ಸಿಕ್ಕೈತಿ ಸ್ಟಾಕ್ನಾಗ. ಅದನ್ನು ಮತ್ತು ಅವು 3 ಬೋಲ್ಟ್ಸ್ ಅವು ಚೇಂಜ್ ಮಾಡಿಸ್ಬಿಡೋಣ ಅಂತ. ಬಟ್ ಅದು ಚೇಂಜ್ ಆಗೋಬೇಕಾದ್ರೆ ಒಳಗಿನ ಸ್ವಲ್ಪ ಕ್ಲೀನ್ ಅದು ಮಾಡಿಸಿ ವಾಷಿಂಗ್ ಮುಗಿಸ್ಕೊಳ್ಳೋಣ. ಯಾರ್ಯಾರು HSRPದು ನಂಬರ್ ಮಾಡಿಸ್ಕೊಂಡಿಲ್ಲ ಪಟ್ಟನ ಏನೈತಿ ಅಪ್ಲೈ ಮಾಡಿರಿ, ಇಲ್ಲ ಫೈನ್ ದೊಡ್ಡದು ಬರ್ತೈತಿ ಪೊಲೀಸರು ಹಿಡಿದ್ರೆ. HSRPದು ನಂಬರ್ ಆನ್ಲೈನ್ ಅಪ್ಲಿಕೇಶನ್ ಏನೈತಿ, ಈ ವೆಬ್ಸೈಟ್ ವಿಸಿಟ್ ಮಾಡಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ ಕೆಳಗೆ. ಹೋಗಿ ಅಲ್ಲಿ ಅಪ್ಲೈ ಮಾಡಿದ್ರೆ ಅಂದ್ರೆ ನಿಮ್ದು ಯಾವುದು ಮ್ಯಾನುಫ್ಯಾಕ್ಚರ್ಡ್ ಕಂಪ್ನಿ ಐತಿ, ಬೈಕ್ ಬಜಾಜ್ ಆಯಿತು, ಹೀರೋ ಹೋಂಡಾ ಆಯಿತು, ಹೊಂಡಾ ಆಯಿತು, ಆ ಶೋರೂಮ್ನಾಗ ಏನೈತಿ ಅದು ಬಂದು ಡೆಲಿವರ್ ಆಕೈತಿ. ನಿಮ್ದು ಸರ್ಟನ್ ಅಮೌಂಟ್ ಆಫ್ ಫೀ ಇರ್ತೈತಿ, 300-400 ನಿಮ್ಗೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಬೈಕ್ ಮೇಲೆ. ಸೊ ಅದನ್ನು ಬಂದ ಮೇಲೆ ನೀವು ಶೋರೂಮ್ಗೆ ಹೋಗಿ ಬರೀ ಅದು ಬಿಲ್ ಪೇಮೆಂಟ್ ಮಾಡಿದ್ದನ್ನು ತೋರಿಸ್ಬಿಟ್ರೆ ಸಾಕು, ಕಂಪ್ನಿದವರು ನಿಮಗೆ ಫ್ರೀದಾಗ ರಿವಿಟ್ ಹಾಕಿ ಕೊಡ್ತಾರೆ. ಅದನ್ನು ನಾನು ಮೊನ್ನೆ ಅಪ್ಲೈ ಮಾಡೀನಿ. 17th ಏನೋ ಲಾಸ್ಟ್ ಇತ್ತಂತ, ನಾನು 17th ಅಪ್ಲೈ ಮಾಡಿಬಿಟ್ಟೆ. ಗೊತ್ತಾಗುತ್ತಲೇನ ಪಟ್ಟನ. ಆ್ಯಂಡ್ ಅದೇನೈತಿ ಬರೋದು ಒಂದು 3-4 ಡೇಸ್ ಆಕೈತಂತ ಬಜಾಜ್ ಶೋರೂಮ್ನಾಗ. ಜಸ್ಟ್ ಕೇಳಿ ಬಂದೇನೆ. ಗ್ಯಾರೇಜುಗಳೆಲ್ಲ ಬಂದದಾವೆ ಇವತ್ತು ಮಂಡೇ. ಯೂಶ್ವಲಿ ಎಲ್ಲಿ ಮಾಡಿಸ್ತಿದ್ದೆ ಅಲ್ಲೇ, ಯಾಕಂತ ಗೊತ್ತಿಲ್ಲ. ರೇಸರ್ಸ್ ಎಡ್ಜ್ ಅಂತಂದು ಐತಿ, ಅದು ಓಪನ್ ಐತಿ. ಎಸ್, ಓಕೆ. ನಿಮ್ದು ಸ್ಪೋರ್ಟ್ಸ್ ಬೈಕ್ ಇಲ್ಲ ಹಿಂಗೆ ಯಾವುದೋ ಪ್ರೀಮಿಯಮ್ ಸೆಗ್ಮೆಂಟ್ ಬೈಕ್ ಐತಪ್ಪ ಅಂದ್ರೆ ಇಲ್ಲೇ ಬಂದು ಕೊಡೋಕೆ ಅಡ್ಡಿಲ್ಲ. ಅಣ್ಣಾರ ಕಡೆ ರೇಸರ್ಸ್ ಎಡ್ಜ್ ಏನಿಲ್ಲೇ ಕಾಟನ್ ಮಾರ್ಕೆಟ್ನಾಗ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಐತಿ ಇಲ್ಲೇ. ಏನಿಲ್ಲ ಸರ್, ನಮ್ಮ ಪುಟ್ಟಾಗ ಆಗತ್ತಾವ ಗೊತ್ತಿಲ್ಲ. ಸನ್ ಗ್ಲಾಸಸ್ ಅಂತಂದಿಲ್ಲ. ಕ್ಲಚ್ ಕೇಬಲ್ ಒರಿಜಿನಲ್ ಏನಾದರೂ ಕೋಡ್ ಇರ್ತೈತೆ ಅದೇ ಐತಿ. ಬಟ್ ಬರೋದು ಶಾರ್ಟ್ ಬಂದೈತಿ ಬಜಾಜ್ದವ್ರದ್ದು. ಈಗ ಅವೆಂಜರ್ದು ಕ್ಲಚ್ ಕೇಬಲ್ ಹುಡ್ಕ್ಯಾಡ್ಕೊಂತ ಅಡ್ಡಾಡ್ತೇನೆ ಮಾರ್ಕೆಟ್ನಾಗ. ಏನು ಲಫಡ ಆಗದಾವು. 2 hours later. ಸೊ ವರ್ಧಮಾನ್ ಆಟೋಮೊಬೈಲ್ಸ್ದಾಗ ಅದು ಕೇಬಲ್ ಏನಿತ್ತು ಡಾಮಿನರ್ ಶಾರ್ಟ್ ಬಂದಿತ್ತು, ಅದನ್ನು ಅವ್ರು ತೊಗೊಂಡು ರಿಟರ್ನ್ದಾಗ 20 ರೂಪೀಸ್ ಅಷ್ಟೇ ಮೇಲೆ ಎಕ್ಸ್ಚೇಂಜ್ ಇತ್ತು ಅಮೌಂಟ್. ಅದನ್ನು ಕೊಟ್ಟೆ. NS 200 ಉದ್ದನ್ ಲೆಂತ್ ತೊಗೊಂಬಂದಾನೆ. ಈಗ ಅದನ್ನ ಫಿಟ್ ಮಾಡ್ತೀನಿ ಬೈಕ್ ಮೇಲೆ. ಸೊ ಸುನೀಲ್ ಅಣ್ಣಾರ್ದು ಇದು ರೇಸರ್ಸ್ ಎಡ್ಜ್ ಅಂತ ಗ್ಯಾರೇಜ್ ಐತಿ. ನಂಬರ್ ಕಾಣೋದು ಸ್ಕ್ರೀನ್ಯಾಗ, ಸ್ಕ್ರೀನ್ಶಾಟ್ ಹೊಡೆದ ಹಂಗೇನಾರ ಇತ್ತು ಕಾಲ್ ಮಾಡಿ ಬರ್ರಿ. ಆ್ಯಂಡ್ ಡಾಮಿನರ್ 400 ಏನು ಕೇಬಲ್ ತೊಗೊಂಡಿದ್ದೆ, ಅದು ಸೆಟ್ ಆಗಲಿಲ್ಲ ಅಂದಿದ್ದಕ್ಕೆ NS 200 ಸಿಕ್ಕಿತ್ತು.
NS200 ಕೇಬಲ್ ಸ್ವಲ್ಪ ಲೆಂತ್ ಜಾಸ್ತಿ ಆತ, ಬಟ್ ಒಳಗಿಂದ ಒಂದು ನಟ್ 2 ಬರ್ತಾವ ಕೇಬಲ್ದಾಗ. ಅದನ್ನು ಒಂದು ನಟ್ ಹಾಕ್ಕೊಂಡು ನಡ್ಸೇವಿ. ಕ್ಲಚ್ ಮೂಮೆಂಟ್ ಪ್ರಾಪರ್ ಹೆಂಗಿತ್ತು ಹಂಗೆ ವಿತೌಟ್ ಸೆಟ್ಟಿಂಗ್ ಪ್ರಾಪರ್ ಫಿಟ್ ಆತ. ಆ್ಯಂಡ್ ಮೂಮೆಂಟ್ ಭಾಳ ಲೈಟ್ ಬರೋದು ಫೀಲ್ ಕೈಯಾಗ. ಇಲ್ಲೇನೈತಿ ಕಾರ್ಸ್ ಗ್ಯಾಲರಿದಾಗ ರಶ್ ಇರಬಾರ್ದು ಅಷ್ಟ. ಇಲ್ಲೇ ಇದೀವಿ ರೀ. ಹಾಕ್ಲಿ ಒಳಗೆ ಅಲ್ಲ, ಇಲ್ಲಿ ಸೈಡಿಗೆ ನಿಲ್ಸಲ್ಲ. ಸೊ ವಾಷಿಂಗ್ ಆಗೈತಿ. ಜಸ್ಟ್ ಸಾಯಿ ಕಾಲ್ ಮಾಡಿದ್ದ, ಇದು ನಾಳೆ ಅಲ್ಲಿ ಬಂದ್ರೆ ಮತ್ತು ಇಂತಿಂಥ ಫಾಲ್ಸ್ನಾಗ ಏನು ಬರೋಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿ ನೀರು ಕಮ್ಮಿ ಅದಾವು ಅಂತ ಹೇಳತ್ತದ. ನಾವು ಆಲ್ರೆಡಿ ಅಲ್ಲೇ ಉಡುಪಿ ಸೈಡ್ ಅಲ್ಲಿ ಅದಾನ, ನನಗೆ ಇಲ್ಲಿಂದ ಭಾಳ ದೂರ ಆಗಂಗಿಲ್ಲ ಅಂತಂದ. ಅಲ್ಲಿ ಹೋಗುಂಪ ಅಲ್ಲಿ ನೀರಿಲ್ಲ ಅನ್ನೋ ಬೇರೆ ಸ್ಪಾಟ್ ಮತ್ತು ನೀವು ಒಂದು ಹುಡುಕಿಟ್ರೆ ಆಲ್ಟರ್ನೇಟ್ ಅಂತ ಹೇಳೀನಿ. ಹ್ಞೂ ಅದಾನ. ಈಗ ಉಮೇಶ್ ಏನೈತಿ ಇನ್ನು ಮಟ್ಟ ಫೋನ್ ಎತ್ತಿಲ್ಲ, ಹೊಳ್ಳಿ ಕಾಲ್ ಹಚ್ಚಿಲ್ಲ ಅವ. ಸೊ ಅವ ಒಮ್ಮೆ ಕಾಲ್ನಾಗ ಅವ್ನು ಕುಟಾಗ ಮಾತಾಡ್ತಂದ್ರೆ ಸ್ಟೀವ್ ಸರ ಮತ್ತು ಉಮೇಶ ಬರೋ ಪ್ಲ್ಯಾನ್ ಐತೆ ಅಲ್ಲಿ ಅವ್ರದ್ದು ಕೇಳಿದ್ರು ನಮಗೆ. ಅಂದಂಗೆ ಟೈಮ್ ಆಗೈತಿ 2:05. ಈಗ ಇನ್ನೂ ಸೌಜನ್ಯಾಗ ಅವ್ರ ಮಮ್ಮಿ ಮನೆಯಿಂದ ಪಿಕ್ ಮಾಡ್ಬೇಕು. ಲಂಚ್ ಏನೈತಿ ಎಲ್ಲ ಅಡುಗೆ ಮನ್ಯಾಗ ಐತಿ, ಬಟ್ ಅಕ್ಕಿ ಎಲ್ಲದ ಅಂದಿದ್ದಕ್ಕೆ ಈಗ ಅರ್ಜೆಂಟ್ ಟ್ರೈನ್ನಾಗ ಏನೋ ಒಟ್ಟು ಲೇಟ್ ಆದರೂ ಆತ. ಗಾಡಿ ಮಾತ್ರ ಚೊಕ್ಕ ವಾಶ್ ಆಗೈತಿ. ಈಗ ಮನೆಗೆ ಹೋಗೋ ಮಟ್ಟ ಏನೈತಿ ಚೈನು ಡ್ರೈ ಆಗೈತಿ. ಮನೆಗೆ ಹೋಗಿ ಲಂಚ್ ಗಿಂಚ್ ಆದಮೇಲೆ ಒಂದು ಚೈನ್ ಲೂಬ್ ಏನೈತಿ ಹೊಡೆದ್ರೆ ಗಾಡಿ ಫುಲ್ ರೆಡಿ ನಾಳೆ ರೈಡಿಗೆ. ಹೆಲ್ಮೆಟ್ನು ಒಂದು ರೌಂಡ್ ವಾಶ್ ಮಾಡಿಬಿಡು ಅಂದ್ಕೊಂಡಿದ್ದೆ, ಬಟ್ ಹೆಲ್ಮೆಟ್ ಏನೈತಿ ಈ ರೈಡ್ ಮುಗಿದ ಮೇಲೆ ವಾಶ್ ಮಾಡೋದು ಪ್ರಿಫರೇಬಲ್ ಅನಿಸ್ತಾ. ಯಾಕಂದ್ರೆ ಆಲ್ಮೋಸ್ಟ್ 171 ಕಿಲೋಮೀಟ್ರ್ ಹೋಗ್ಬೇಕು, ಹೊಳ್ಳಿ 170 ಕಿಲೋಮೀಟ್ರ್ ಹೋದ್ಮೇಲೆ ಹೊಳ್ಳಿ ಬರಬೇಕು. ಅದು ಇಂಥ ಬಿಸ್ಲಾಗಂದ್ರೆ ಐತಿ ವಾಶ್ ಮಾಡಿದ್ದು ಏನೈತಿ ಹೊಳ್ಳಿ ಸ್ವೆಟ್ ಆಗುತ್ತೆ ಹೆಲ್ಮೆಟ್. ಇವತ್ತೇನೋ ಸ್ವಲ್ಪ ಟ್ರಾಫಿಕ್ ಭಾಳ ಐತಿ ಹುಬ್ಳ್ಯಾಗ. ಬಟ್ ಹೆಲ್ಮೆಟ್ ಏನೈತಿ ಇದು ವೈಸರ್ ಏನೈತಿ ಮಿರರ್ ಫಿನಿಶ್ಡ್, ಇದು ಟಿಂಟೆಡ್ ಐತಿ ಲೈಟ. ಇದನ್ನು ಮಾತ್ರ ಏನೈತಿ ನಾನು ಚೇಂಜ್ ಮಾಡಬೇಕಾ ಅಂದ್ರೆ ಕ್ಲಿಯರ್ ವೈಸರ್ ಏನು ಮನ್ಯಾಗ ವಿತ್ ಆ್ಯಂಟಿ ಫಾಗ್. ಮೊನ್ನೆ ಏನು ಶಿರ್ಲೆ ಫಾಲ್ಸಿಗೆ ಹೋಗಿದ್ದೆ ರೈಡಿಗೆ, ಅದ್ರೊಳಗೆ ಬೆಳಗ್ಗೆ ಫಾಗ್ ಆಗತ್ತೆ ಇದ್ರೊಳಗೆ. ಇದಕ್ಕಂದ್ರೆ ಇದ್ರೊಳಗೆ ಆ್ಯಂಟಿ ಫಾಗ್ ಇದೇನಿಲ್ಲ ಸ್ಕ್ರೀನ್. ಹೊಳ್ಳಿ ಬರಬೇಕಾದ್ರೆ ನೈಟ್ ಅದಂತ ಅಂದ್ಕೊಳ್ಳಿ ಆಲ್ಮೋಸ್ಟ್ ಹುಬ್ಳಿ ಇನ್ನೊಂದು 15-20 ಕಿಲೋಮೀಟರ್ಸ್ ಇದ್ದಾಗ ಆಲ್ಮೋಸ್ಟ್ ವೈಸರ್ ಓಪನ್ ಇಟ್ಟ ಹೊಡಿಬೇಕಾತ. ಯಾಕಂದ್ರೆ ಕತ್ತಲ್ದಾಗ ಏನೈತಿ ಆಲ್ಮೋಸ್ಟ್ ಈಗ ರೋಡ್ ಲೈಟ್ಸ್ ಅದು ಇರ್ಲಾರ್ದ ಜಾಗದಾಗ ಕಾಣಂಗಿಲ್ಲ. ಸೊ ಅದನ್ನೊಂದು ಏನೈತಿ ಇವತ್ತು ಸ್ವಲ್ಪ ಲೈಟಂಗೆ ಕ್ಲೀನ್ ಮಾಡ್ಕೊಂಡು ವೈಸರ್ ಇದಕ್ಕೆ ಹಾಕ್ಕೊಂಡ್ಬಿಡೋದು ಚಲೋ. ಆ್ಯಂಡ್ ಫ್ಯೂಲ್ ಏನೈತಿ ಇವತ್ತು ಟ್ಯಾಂಕ್ ಫುಲ್ ಮಾಡಿಸಿಟ್ಬಿಟ್ರೆ ಬೆಳಗ್ಗೆ ಅದು ಸೀದಾ ಬಿಡೋಕೆ ಈಸಿ ಆಕೈತಿ. ಟೈಮ್ ಆಗೈತಿ 2:45. ಜಸ್ಟ್ ಬಂದೇವೆ ಮನೆಗೆ. ಇಲ್ಲಿ ಆಟ ಚಾಳ ಇದ್ರದ್ದು ಮ್ಯಾಕ್ ಕುಂತ್ಕೊಂಡು ಇದನ್ನೇ ಎತ್ತಕ್ಕೆ ಹೋಗ್ಕೊಳ್ಳಿ. ಒಟ್ಟು ಸಣ್ಣ ಐತಿರಿ. ಈಗ ಕೈ ಬಿಟ್ಟು ಹೆಂಗೆ ನಿಲ್ತೀರಿ ತೋರಿಸ್ಪ, ಕೈ ಬಿಟ್ಟು ಹೆಂಗೆ ನಿಲ್ತೀರಿ ಈಗ ಬಿಡ, ಕೈ ಬಿಡ, ಕೈ ಬಿಟ್ಟು ನಿಲ್ಲ, ಕೈ ಬಿಟ್ಟು ನಿಲ್ಲಲ್ಲಿ ಮ್ಯಾಲೆ ಇಲ್ಲ, ಕೈ ಬಿಟ್ಟು ನಿಲ್ಲ, ಎದ್ದು ನಿಲ್ಲ ಅಂದ್ರೆ ನಿಲ್ಲಕ್ಕೆ ತ್ರಾಸಿಕಿಗೆ ಏನ ನೋಡ್ರಿಲ್ಲ. ಸೋಫಾದ ಮೇಲೆ ಹತ್ತಿದ್ನೆ ಕುಂತ ನಕ್ನೆ ಆಟ ನಡೆಸಿಲ್ಲ. ಆಟ ದಿನ ಇದೆ, ಒಮ್ಮೆ ಈ ಸೋಫಾದ ಮೇಲೆ ಒಮ್ಮೆ ಆ ಸೋಫಾದ ಮೇಲೆ.